ಸ್ವಾಮಿ, ಹೋಗೋಕಾಗಿಲ್ಲ ಅನ್ನೋದು ಪ್ರಶ್ನೆ ಅಲ್ಲ. ನಾವೇ ಶೇರ್ ಮಾಡಿದ್ದು ಅದನ್ನ ಪ್ರಿಂಟ್ ಯಾರು ಬೇಕಾದ್ರೂ ತಗೋಬಹುದು. ಒಬ್ಬ ಅಧ್ಯಕ್ಷರಾಗಿ ನೀವು ಇದನ್ನೆಲ್ಲ ತೋರಿಸಬೇಕಾಗಿಲ್ಲ. ನಾನು ಹೇಳ್ತಿರುವಂತದ್ದು, ನೀವು ಅವತ್ತು ಫೋನ್ ಮಾಡಿದ್ರಿ, ಇಲ್ಲ ಅಂತ ಹೇಳಿಲ್ಲ, ನಾನು ಬರ್ತೀನಿ ಅಂತಂದ್ರೆ ನೀವು ಬನ್ನಿ ಅಂತಂದ್ವಿ. ಅವತ್ತು ನಮ್ಮ ಹುಡುಗರು 15 ಜನ ಅರೆಸ್ಟ್ ಮಾಡಿದ್ದು, ನಾನು ಬೇರೆ ಕಡೆಗಿದ್ದೆ, ನಿಮ್ಗೆ ಹೇಳಿದೆ. ಒಬ್ಬ ಅಧ್ಯಕ್ಷರಾಗಿ ನೀವು ಬಂದಿರಿ ಇದ್ರಿ ಅನ್ನೋಂಥದ್ದಲ್ಲ. ನನಗೆ ಸಮಸ್ತ ಚಿತ್ರರಂಗ ಏನ್ ಮಾಡ್ತಿದೆ, ನೀವು ಫೈಲ್ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ರಿ ಅನ್ನೋಂಥದ್ದಲ್ಲ. ಒಂದ್ ನಿಮಿಷ ನಾನು ಮಾತಾಡ್ಬೇಕು, ಇವತ್ತು ಮಾತಾಡ್ಬೇಕು. ನಾನು ಒಂದ್ ನಿಮಿಷ ಮಾತಾಡ್ತೇನೆ, ಒಂದ್ ನಿಮಿಷ ಇರಿ ಸರ್. ಬೇರೆ ಎಲ್ಲಾ ವಿಷಯಗಳು ಕೂಡ ಬೇಗ ಬೇಗ ಆಗ್ತಾ ಇರ್ಬೇಕಾದ್ರೆ 2016ರಲ್ಲಿ ಮೇಡಮ್ ಅವರು ಪತ್ರ ಬರೆದಿರೋದು ಅಂತ ಇವ್ರು ಹೇಳ್ತಿರೋದು. 2016 ತನಕ ಯಾಕಾಗಿಲ್ಲ ಅಣ್ಣ? 2009ರಲ್ಲಿ ತೀರೋದ್ರೆ 16 ತನಕ ಅವ್ರ ಲೆಟರ್ ಬರೀ ತನಕ 7 ವರ್ಷ ಕಾದಿರ್ತಾನೆ. ಯಾಕಣ ಆಗಿಲ್ಲ ಅಲ್ಲಿವರೆಗೂ? ಅವಾಗ ಏನ್ ಮಾಡಿತ್ತು ವಾಣಿಜ್ಯ ಮಂಡಳಿ ಉತ್ತರ ಕೊಡುತ್ತೆ ಅದಕ್ಕೆ? 7 ವರ್ಷ ಏನ್ ಮಾಡಿತ್ತು ಅಂತ ಈ ವಿಷಯದಲ್ಲಿ ಮೀನಾಮೇಷ ಎಣಿಸಿದ್ದಾರೆ, ಪಕ್ಷಪಾತ ಮಾಡಿದ್ದಾರೆ. ಇವತ್ತು ಇಷ್ಟು ದೊಡ್ಡ ಇಶ್ಯೂ ಆಗಿದೆ ಅಂದ್ರೆ ನಾನು ಬಂದಿದ್ದೆ, ನಾನು ಫೋನ್ ಮಾಡಿದ್ದೆ ಅನ್ನೋದು ಮ್ಯಾಟರ್ ಆಗ್ಬಾರ್ದು ನಮಗೆ. ಇವರು ಸಿಎಂ ಅನ್ನು ಭೇಟಿ ಮಾಡಕ್ ಆಗ್ತಿಲ್ಲ ಅಂತಂದ್ರೆ, ಸಿಎಂ ಅನ್ನು ಭೇಟಿ ಮಾಡಕ್ ಆಗ್ತಿಲ್ಲ ಅಂತಂದ್ರೆ ಕೆಲವು ವರ್ಷಗಳು ಇಂಟರ್ನಲ್ ನಡೀತಾ ಇದೆ. ಎಷ್ಟು ವರ್ಷ? 15 ವರ್ಷ ಅಣ್ಣ. ಅಭಿಮಾನಿಗಳು ಬಂದಿದೆ. 7 ವರ್ಷದ ಕೋರ್ಟ್ ಅಲ್ಲಿ ಓಡಾಡಿರೋದು ಅದು ಅಭಿಮಾನಿಗಳು. ಇವ್ರು ಹೇಳ್ತಾರೆ ಅಭಿಮಾನಿಗಳು ಬಂದಿಲ್ಲ ಅಂತ. 7 ವರ್ಷದ ಕೋರ್ಟ್ ಅಲ್ಲಿ ನಡೆಸಿದ ಅಭಿಮಾನಿಗಳು. ನಿಮಗೆ ಕೋರ್ಟ್ ಅಲ್ಲಿ ನಿಮ್ಗೆ ಹಕ್ಕಿಲ್ಲ ಇದನ್ನು ಕೇಳಕ್ಕೆ, ಕುಟುಂಬದವ್ರು ಕೇಳಬೇಕು, ಸರ್ಕಾರ ಕೇಳಬೇಕು ಅಂದ್ಮೇಲೆ ನಾವು ಅಸಹಾಯಕರಾಗಿದ್ದು. ನಾವು ಓಡಾಡಿದ್ವಿ, ನೀವು ಬಂದಿರಿ ನನ್ನ ಜೊತೆಲಿ. ನಾವು 14 ದಿವಸ ಹೋರಾಟ ಮಾಡಿದ್ದೀವಿ. ನಾವೆಲ್ಲ ಪಬ್ಲಿಕ್ ಆಗ್ಲಿ ನಮ್ಮ ಇವ್ರಿಗಾಗ್ಲಿ ಗಮನ ಇರ್ಲಿಲ್ಲ ಅಂತ ನಾನು ಹೇಳಿದ್ದೆ ಅಷ್ಟೇ, ಗೊತ್ತಾಗಿಲ್ಲ ಅಂತ ಹೇಳಿ ಮನವಿ ಕೊಟ್ರಲ್ಲ ಪ್ರೊಡ್ಯೂಸರ್ ಅಸೋಸಿಯೇಷನ್ಗೆ. ನಾವು ನಿರ್ಮಾಪಕನಾಗಿ ಮತ್ತು ಅಭಿಮಾನಿಯಾಗಿ ನಿಮ್ಗೆ ಮನವಿ ಕೊಟ್ರಿ. ಸೆಷನ್ ನಡೀತಾ ಇದಲ್ಲ ಸರ್, ಮೊನ್ನೆ ಮುಗ್ದೈತ, ನಿನ್ನೆ 10 ದಿನ ಕಾಲ ಸೆಷನ್ ನಡೀತಲ್ಲ. ತಾವು ಅದ್ರ ಬಗ್ಗೆ ಒಂದು ಗಮನ ಸರ್, ನಾವು ಚರ್ಚೆ ಮಾಡ್ಬಿಟ್ಟು ಅವ್ರ ಹತ್ರ ಅಪಾಯಿಂಟ್ಮೆಂಟ್ ಕೇಳಿದ್ವಿ. ಏನಾಗಿದೆ ಅನ್ನೋದನ್ನ ಹೇಳ್ತೀನಿ. ಅಣ್ಣ ಹೇಳಿ ಮಾತಾಡಿ ಸರ್, ಅಷ್ಟೇ. ಇದು ಸರ್ಕಾರದ ಗಮನಕ್ಕೆ ಇದನ್ನ ತಂದು ಸರ್ಕಾರ ಯಾವ ಮಾನದಂಡದಲ್ಲಿ ಅವರಿಗೆ ಆ ಜಾಗವನ್ನ ಅಲಾಟ್ ಮಾಡಿತ್ತು, ಯಾವ ಸಂದರ್ಭದಲ್ಲಿ 10 ಎಕರೆ ಜಾಗವನ್ನ ಮಾರ್ಕೊಂಡು ಅವರ ಕುಟುಂಬ ನಿರ್ವಹಣೆಗೆ, ಅವರ ಮಕ್ಕಳಿಗೆ ಅದು ಸಮಾನವಾಗಿ ಹೋಗ್ಬೇಕು, ಇನ್ನು ಉಳಿದ ಜಾಗವನ್ನ ಯಾವ ರೀತಿ ಡೆವಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಕೂಲಂಕುಷವಾಗಿ ಚರ್ಚೆ ಮಾಡಿ ಅವತ್ತಿನ ಸಂದರ್ಭದಲ್ಲಿ ಪರ್ಮಿಷನ್ ಕೊಟ್ಟಿದ್ದು ನಿಜ, ಸರ್ಕಾರನೇ ಕೊಟ್ಟಿತ್ತು. ಹಾಗಂತ ಹೇಳ್ಬಿಟ್ಟು ಅವತ್ತು ಸರ್ಕಾರ ಪರ್ಮಿಷನ್ ಕೊಟ್ಟಂತ ಸಂದರ್ಭದಲ್ಲಿ ವಿಷ್ಣು ಸರ್ ಸಮಾಜ ಅಲ್ಲಿ ಬರುತ್ತೆ ಅನ್ನೋದು ಸರ್ಕಾರದ ಗಮನದಲ್ಲಿ ಇರಲಿಲ್ಲ. ಓಕೆನಾ? ಈಗ ಇದೆಲ್ಲ ಆಗಿರೋದ್ರಿಂದ, ಸೆಷನ್ ಇದ್ದಿದ್ದರಿಂದ ಕೂತ್ಕೊಂಡು ಕಾನೂನು ಮತ್ತು ಸಂಸದೀಯ ವ್ಯವಹಾರ ಮಂಡಳಿಯ ಸಚಿವರ ಜೊತೆನಲ್ಲಿ ಒಂದು ಸುತ್ತಿನ ಮಾತುಕತೆ ಆಗಿದೆ. ಮಂಡೇ ಒಳಗಡೆ ಟೈಮ್ ಕೊಡ್ತಾ ಇದ್ದಾರೆ. ಅವ್ರ ಜೊತೆ ಕೂತ್ಕೊಂಡು ಯಾವ ರೀತಿ, ಇವಾಗ ನೀವು ಹೇಳಿದ್ರೆ ಗೊತ್ತಾ, ಸರ್ಕಾರ ಮುಟ್ಗೋಲು ಹಾಕೋಬೇಕು ಅನ್ನೋತಾನೆ ನಿಮ್ಮ ಮುಟ್ಗೋಲು ಹಾಕೊಳ್ಳೋದಕ್ಕೆ ಯಾವ ರೀತಿಯ ಪ್ರಕ್ರಿಯೆಗಳನ್ನ ಮಾಡಬೇಕು, ಮತ್ತೆ ಸರ್ಕಾರ ಯಾವ ರೀತಿ ಯಾವ ಮಾನದಂಡದಲ್ಲಿ ಅದನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಬಾಸ್. ಅದು ಸೋಮವಾರ ಮಂಗಳವಾರದೊಳಗಡೆ ಅದಕ್ಕೊಂದು ಅಂತಿಮ ಇದು ಬರುತ್ತೆ. ಅಲ್ಲಿ ಓಟ್ ಬಂದ್ಮೇಲೆ ಗೊತ್ತಾಗುತ್ತೆ, ಅಲ್ಲಿಗೆ ನಮಗೆ ವಿಷಯ ಗೊತ್ತಾಗುತ್ತೆ. ಆದೇಶ ಬರ್ಬೋದು, ಒಂದು ವಾರ 8 ದಿವಸ ಒಳಗಡೆ ಆದೇಶ ಬರ್ಬೋದು. ಆಗ್ಲೇಣ. ನಮಗೆ ನಿರೀಕ್ಷೆ ಇರೋದು ಬಂಧುಗಳೇ ಇಷ್ಟೇ, ವಾಣಿಜ್ಯ ಮಂಡಳಿ ಮತ್ತು ಸಮಸ್ತ ಚಿತ್ರರಂಗ ಈ ವಿಷಯದಲ್ಲಿ ಸ್ಪಂದಿಸಬೇಕು. ಸ್ಪಂದಿಸ್ತಾ ಇದ್ರೆ ನಾವು ನೇರವಾಗಿ ಅವರ ಫ್ರೀಡಂ ಪಾರ್ಕ್ ಅಲ್ಲಿ ಯಾರಿಗೋಸ್ಕರ ಹೋರಾಟ ಮಾಡಬೇಕು, ಯಾರ ವಿರುದ್ಧ ಮಾಡಬೇಕು? ಸ್ಪಂದಿಸ್ತಾ ಇದೆಯಲ್ಲ, ಸರ್ಕಾರದ ವಿರುದ್ಧ ಅಲ್ಲ. ಚಿತ್ರರಂಗದ ತನ್ನ ಕುಟುಂಬದಲ್ಲಿ ಯಾರಿಗಾರು ಹೆಚ್ಚು ಕಡಿಮೆ ಆದ್ರೆ ಫಸ್ಟ್ ಬರೋದು ಕುಟುಂಬ ಸದಸ್ಯರ, ಪಕ್ಕದ ಮನೆಯವನ. ಅಲ್ಲ, ಅಭಿಮಾನಿಗಳು ನಾನು ಕೈ ಮುಗಿದು ಕೇಳಕಂತೀನಿ, ಒಳಗಡೆ ಬರ್ತಿದ್ದಂಗೆ ನೋಡ್ಕೊಂಡ್ರೆ ಅಣ್ಣ ಅವ್ರದ್ದು ಫೋಟೋ ಹಾಕಿದ್ದೇವೆ ಜೋರಾಗಿ ವಿಜೃಂಭಣೆ. ಬರೀ ಇಂಥವು ತೋರಿಸ್ಬಿಟ್ಟೆ ನಮ್ಮ ಇಷ್ಟು ದಿವಸ ಹಾಳಾಗಿ ಬಂದ್ಬಿಟ್ರಲ್ಲ. ಅದೆಲ್ಲ ವಿಷಯ ಬಿಡೋಣ, ಅಲ್ಲಿ ಹೊರಗಡೆ ಒಂದು ಪುಸ್ತಕ ಇಡೋಣ. ಇಲ್ಲ ಅಂತ